ಫೈನಲಿ ವಾಕಿಂಗ್ ಮುಗಿತು, ಎಲ್ಲ ಮುಗಿತು, ಮಸ್ತ್ ಮಜಾ ಬಂತು, ಫುಲ್ ಫ್ರೆಶ್ ಫೀಲ್ ಆಗತ್ತದ. ಮತ್ತು ಇನ್ನೇನು ಕೂತಾನ ರೀ, ನಾ ಬಜ್ಜಿ ತಿನ್ಬೇಕು ಕೂತಾನ, ಟೀ ಹೊಡ್ಕೋತ. ಸೊ ಫೈನಲಿ ಇದು ನಾ ಕಲರ್ ಚೇಂಜ್ ಮಾಡಿದೆ, ಯಾಕಂದ್ರೆ ರೆಡ್ ಚಂದ ಕಾಣಿಲ್ಲ. ನಿನಗೆ ಇದು ಯಾವತ್ತು ಬರೋದು ರೆಡ್ ಕಾಣಿದೆ, ಅದಕ್ಕೆ ಒಂದು ತೊಂದ. ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ರಾತ್ರಿ 12 ಗಂಟೆಗೆ ವ್ಲಾಗ್ ಚಲೋ ಮಾಡಿದ್ವಿ. ಏನೆಲ್ಲ ಮಸ್ತ್ ಹೊಸೋಗೈತಿ ನಂಗೆ ಭಾಳ ಕಟ್ಟೆ, ಅದಕ್ಕೆ ನಮ್ಮ ಮೈನಿ ಒಂದು ಸ್ವಲ್ಪ ಅನ್ನ ಕೆಟ್ಟಾರ. ಮತ್ತು ಬಜ್ಜಿ ಮಾಡತ್ತೀವ್ರಿ ನೋಡ್ರಿ, ಕಾಂದ ಬಜ್ಜಿ ಮಾಡತ್ತೀವಿ. ಹೊಟ್ಟೆ ಭಾಳ ಕಟ್ಟ ಹಸ್ತದ, ಗುರು ಹೊಟ್ಟೆ ಸಮಾನ ಬರತ್ತದ. ಸೊ ಅದಕ್ಕೆ ರಾತ್ರಿ 12ಗೆ ವ್ಲಾಗ್ ಚಲೋ ಮಾಡತ್ತೀವಿ ಮತ್ತು. ಸೊ ಮತ್ತು ಮುಂಜಾನೆ ವಾಕಿಂಗ್ ಹೋಗೋದದ, ಮಸ್ತ್ ಬಜ್ಜಿ ಅನ್ನ ರೈಸ್ ಸಾಂಬಾರ ಬಜ್ಜಿ ತಿಂದ ಮಸ್ತ್ ಮುಂಜಾನೆ ವಾಕಿಂಗ್ ಹೋಗೋ. ಮತ್ತು ತೋರಿಸ್ತೇನೆ ಯಾರು ಹೊಂಟಿರ್ತೇನೆ. ಬಜ್ಜಿ ಆಗತ್ತ ನೋಡ್ರಿ ಫೈನಲಿ. ಕೂತಾನ್ರಿ, ನಾ ಬಜ್ಜಿ ತಿನ್ಬೇಕು ಕೂತಾನ, ಟೀ ಹೊಡ್ಕೋತ. ಅಪ್ಪು ಇದು ಕೂತಿ ನಿಧಿ ಬಂದಿಲ್ಲ? ಹಾಂ ಏನ ಯಾಕೆ ಹಿಂಗ್ಯಾಕೆ ಮುನೆ ಯಾಕತಿ ಬೈಲಿ? ಎಲ್ಲ ಹೊಂಟಿ ಕುಂದ್ರಿ, ಇಲ್ಲೆಲ್ಲ ಹೊಂಟಿ, ಎಲ್ಲ ಹೊಂಟಿ? ರಾತ್ರಿ 12 ಆಗೈತೆ ರೀ. ದೇವ್ ಕೂತಂಗೆ ಕೂತೀವಿ. ನಂಗಂತೂ ಹೊಟ್ಟೆ ಹಸ್ತದ, ಯಾಕಂದ್ರೆ ರಾತ್ರಿ ಊಟ ಮಾಡಿದ್ದಿಲ್ಲ. ಸೊ ಅದ್ರ ಸಂಬಂಧ ರೈಸ್ ಖಾಲಿಗಿತ್ತು. ಸೊ ಅದ್ರ ಸಂಬಂಧ ರೈಸ್ ಮಸ್ತ್ ಬಜ್ಜಿ ಸ್ಮೆಲ್ ಮಾತ್ರ ಬರಿ ಬೀಳತ್ತದ. ಸೊ ಅರುಷು ಕೂತಾನ. ಎಲ್ಲ ರೆಡಿ ಐತ್ರಿ, ಅನ್ನ ಸಾರು ಬಜ್ಜಿ ಮತ್ತು ನನ್ನ ಹೊಸ ನೀರು ಬಾಟ್ಲಿ ಹೊತ್ತದೀನಿ ನೋಡ್ರಿ. ಹೆಂಗೈತೆ ಕಮೆಂಟ್ ಮಾಡಿರಿ. ರೈಸ್ ಮಸ್ತ್, ಬಜ್ಜಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ರಾತ್ರಿ ಊಟ ಮಾಡಿ ಮಕ್ಕೊಂದಿದ್ದೆ 12 ಗಂಟೆಗೆ, 2 ಗಂಟೆಗೆ ಮಕ್ಕೊಂದು ಮತ್ತೆ 5:30 ಎದ್ದೀನಿ. ಮಸ್ತ್ ಮುಂಜಾನೆ ವಾಕಿಂಗ್ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಅರ್ಧ ಸ್ವೆಟ್ ಸೆನ್ಸೇಷನ್ ಆಗತ್ತದ. ಸೊ ಇಲ್ಲಿ ನೋಡ್ರಿ ನಾವು ಬಂದೇವಿ ಸರ್ಕಾರ ದವಾಖಾನೆ, ಬಿಜಾಪುರ ಸರ್ಕಾರ ದವಾಖಾನೆಗೆ. ಇಲ್ಲಿ ಹೊಂಟೀವಿ ನೋಡ್ರಿ, ಗಾರ್ಡನ್ ಇಲ್ಲಿ ನೋಡ್ರಿ, ಇದೇ ಗಾರ್ಡನ್ಗೆ ನಾವೇ ಹೊಂಟ್ರ ನೋಡ್ರಿ, ಇದೇ ಗಾರ್ಡನ್ಗೆ. ಸೊ ಫೈನಲಿ ವಾಕಿಂಗ್ ಮುಗಿತು, ಎಲ್ಲ ಮುಗಿತು, ಮಸ್ತ್ ಮಜಾ ಬಂತು, ಫುಲ್ ಫ್ರೆಶ್ ಫೀಲ್ ಆಗತ್ತದ. ಮತ್ತು ಇನ್ನೇನಿಲ್ಲರಿ ಮನೆಗೆ ಹೋಗೋದು, ಮಸ್ತ್ ನಮ್ಮ ಅಣ್ಣ ಚಹಾ ಮಾಡ್ತಾನೆ, ಚಹಾ ಕುಡಿಯೋದು ಮಸ್ತ್ ಕೇಟಿ ಮಾಡ್ತಾರೆ. ಸೊ ನೋಡ್ರಿ, ಮಮ್ಮಿದು ಎಲ್ಲೇ ಊರಿಗೆ ಹೋಗ್ಯಾರ ರೀ, ಫೋನ್ ಇಲ್ಲೇ ಬಿಟ್ಟು ಹೋಗ್ಯಾರ. ಅರ್ಧ ದಾರಿ ಹೋಗ್ಯಾರತ್ತ, ನನಗೆ ಬಾ ಅಂದಾರ. ಸೊ ನಾ ಹೊಂಟೀನಿ ನಮ್ಮ ಮಮ್ಮಿಗೆ ಫೋನ್ ಕೊಡಕ್ಕೆ. ಬರೀ ಹಿಂಗೆ ಮಾಡ್ತಾರೆ ಜಾವ, ಯಾವಾಗ ನೋಡೋದು ಎಲ್ಲ ಹೊರಗೆ ಹೋದ್ರೂ ಬರೀ ಫೋನ್ ಬಿಟ್ಟು ಹೋಗೋದು, ಬ್ಯಾಗ್ ಬಿಟ್ಟು ಹೋಗೋದು, ರೊಕ್ಕ ಬಿಟ್ಟು ಹೋಗೋದು, ಪರ್ಸ್ ಬಿಟ್ಟು ಹೋಗೋದು, ಇಂಥ ಮಾಡ್ತಾರೆ ನೋಡ್ರಿ. ನೀವು ಬರ್ತೈತೆ ಬೆನ್ನತ್ತ ನೋಡ್ರಿ. ನೀವು ಏನು ಮಾಡವ ಬಂದ? ಹಾಂ ನೀನು ಟಿಸಲ್ ಮಾರೇನು ತೊಗೊಂಡು ಎಲ್ಲ ಕಡೆ ಬಂದ ಹೌದೆಲ್ಲ ಬಂದೆಲ್ಲ ಬೆನ್ನತ್ತಲ್ಲ ಮಗ. ಏನು ಮಾಡೋ ಬಂದ? ತತ್ತಿ ಹಾಕವೇನ? ಹಾಂ ನೀನು ಗಬ್ಬಿ ಮಾರಿ ತೊಗೊಂಡು ನೀನು ನಡೆ ಬಾ. ಹೊಂಟಿ ನೋಡ್ರಿ, ಬಿಸ್ಲಾಗ ಟ್ರಾಫಿಕ್ ಒಂದ್ರಿ, ಟ್ರಾಫಿಕ್ ನಿಲ್ಲೋದು ಹಾಕ್ಯಾರ. ಈ ಟ್ರಾಫಿಕ್ ಸಂಬಂಧ ಸಾಕಾಗಿತ್ತು ನಮಗಂದ್ರು. ಸೊ ನಮಗೆ ಬಂದಿರೋ ಫೋನ್ ಕೊಟ್ಟಿವ್ರಿ, ನಿಂತೀವ್ರಿ, ವಾಪಸ್ ಹೋಗ್ಬೇಕಂತೇಳಿ. ಯಾವ ನೋಡತಾನ. ಸೊ ನಮ್ಮ ಊರಾಗ ಬಿಸಿಲು ಭಾಳ ಐತಲ್ರಿ, ಅದಕ್ಕೆ ಕ್ಯಾಬ್ ತೊಗೊಂಡ್ಬಂದೇನಿ ರೀ. ನೋಡಿ ಚಂದ ಅನಿಸ್ತು, ಹಿಂಗತ್ ಬರ್ತದ. ये छोटा हुआ क्या बहुत? ओ बॉय वाला देखो नीचे वाला ग्रे. ನೋಡ್ರಿ ಹೆಂಗೆ ಕಾಣ್ತದೆ, ಹೆಂಗೆ ಕಾಣ್ತದಪ್ಪ? ಹಾಂ ಹೆಂಗೆ ಕಾಣತ್ತದ ರೀ? ಬಿಸಿಲು ಬಾಯ್ತು ಒಂದು ಕ್ಯಾಬ್ ತೊಗೊಂಡು ಮತ್ತೆ ಓ एक ओ येलो है दिखाओ. ನೋಡ್ರಿ ಇದು ಹೆಂಗೆ ಕಾಣತ್ತದ, ಹೆಂಗೆ ಕಾಣತ್ತದ? ಹಾಂ ಯಾವ್ದು ಚೆನ್ನಾಗಿ ಕಾಣತ್ತೈತಿ? ಇದು ಏನು ಅದು? ಹಾಂ ಎಲ್ಲ ಚೆನ್ನಾಗಿ ಕಾಣತ್ತದು ಅದು ಭಾಳ इधरले भाई कितना? 150. अरे भैया देने का बोलो, बहुत हो गया. 130 रुपये देने का बोलो. इतना को अच्छा भी देखो कितना गंदा हुआ है. ನಮ್ಮ ದೋಸ್ತ್ ಬಂದ ನೋಡ್ರಿ, ಮತ್ತೆ ಕುಂಡ್ಯ ಜೊತೆ ಪ್ಯಾಂಟ್ ಹಾಕೊಂಬಂದಾನ. ಹಾಯ್ ಕುಂಡ್ಯ ಹಾಯ್. ಏನೇ ಎಲ್ಲ ಹೊಂಟಿನಿ ಮತ್ತೆ ಬ್ಲಾಗ್ ಎಲ್ಲ ಕಡೆ ಹೊಂಟಿ ಯಾಕ? ಹಾಂ ಚಾ ಕೂಡ ಟೋಲಾಗ ಹೋಗಿ ನಡೆದಪ್ಪ, ರೊಕ್ಕ ಇದ್ದಾರ ಅದೇ ರೀ. ಇಬ್ರು ಸೇರಿ ತೊಗೊಳ್ತೀವಿ ರೀ, ಮ್ಯಾಚಿಂಗ್ ಕೊಂಬೋ ಆಗತ್ತೀವಿ. ಹೌದಲ್ಲ ಫಸ್ಟ್ ಇದಾರೆ ನೋಡ್ರಿ ಇಬ್ರು. ಅವನೇನು ಬರ್ತೈತಿ ನಂದ 46 ನಂಬರ್ ಬರ್ತದೆ.
ಸೊ ಇಬ್ಬರು ಸೇಮ್ ತೊಗೊಳತ್ತೀವಿ, ಮ್ಯಾಚಿಂಗ್ ಮಾಡತ್ತೀವಿ. ಆರುಷ್ಗೂ ಬೇಕತ್ತ, ಸೊ ಆರುಷ್ಗೂ ತೊಗೊಳಮತ್ತ ಇದೊಂದು ಕ್ಯಾಪ್ ತೊಗೊಂಬ್ರಿ ಅಡ್ಡ. ಸೊ ವೆಲ್ಕಮ್ ಬ್ಯಾಕ್. ಊಟ ಆಯ್ತು ರೀ ಮಸ್ತ್ ಜಬರ್ದಸ್ತ್ ಜೋಳದ ರೊಟ್ಟಿ, ಸಮಥಿಂಗ್ ಹಳಸಿನ ಪಲ್ಯ ಸಮಥಿಂಗ್ ಕಾಳು ಪಲ್ಯ ಇತ್ತು. ಫುಲ್ ಸ್ಪೈಸಿ ಆಗಿತ್ತು ಫುಲ್. ಸೊ ಮಸ್ತ್ ಊಟ ಮಾಡಿದೆ. ಸೊ ಇವತ್ತು ಈಗ ಬ್ಲಾಗ್ ಎಂಡ್ ಮಾಡೋಣ ಅಂತ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.